ನನಗನಿಸಿದ ಮಟ್ಟಿಗೆ ರೀ ಬರೀ ರೀ ತಮ್ಮ ಒಂದು ಪ್ರಚಾರ ಪ್ರಿಯರಾಗಿ ಸಾಹಿತ್ಯವನ್ನು ಬರೀಬಾರ್ದು ರೀ. ಅದ್ರಾಗ ಒಂದು ಮೌಲ್ಯ ಇರಬೇಕು ರೀ, ಒಂದು ಸಂದೇಶ ಇರಬೇಕು ರೀ. ಅದರಿಂದ ಜನಮನವನ್ನು ಅಥವಾ ಸಾಮಾಜಿಕ ನ್ಯೂನತೆಗಳನ್ನು ಹೋಗಲಾಡಿಸಿ ಸಮಾಜ ತಿದ್ದುವಂಥ ಕಾರ್ಯವನ್ನು ನಾವು ಮಾಡಬೇಕು ರೀ. ಅಂದಾಗ ಮಾಡ್ತೇವೆ ಸರ್. ಸಾಹಿತ್ಯಕ್ಕೆ ಈಗಲೂ ವೇಟ್ ಅದ ಸರ್. ಒಂದು ಎಕ್ಸಾಂಪಲ್ ಸರ್, ನಾವು ಮೊನ್ನೆ ಒಂದು ಆರೋಗ್ಯ ದೀಕ್ಷಾ ಅಂತ ಒಂದು ನಾಟಕ ಬರೆದ್ರಿ. ಕೆಲವು ಮಂದಿ ಕುಟುಂಬ ಕಲ್ಯಾಣ ಇಲಾಖೆಯವರು ಇದ್ದಂಗೆ ಬರೀರಿ ಅಂತ ಹೇಳಿದ್ರಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಆರೋಗ್ಯ ಭಾಳ ಮಹತ್ವದ ಸರ್ ಈಗಿನ ಕಾಲಕ್ಕೆ ರೀ. ಯಾಕಂದರೆ ಈಗ ತಿನ್ನುವಂಥ ಆಹಾರನೂ ವಿಷಯುಕ್ತ ರೀ, ಕುಡಿಯುವ ನೀರನ್ನು ಹಂಗೆ ರೀ, ವಾಯು ಮಾಲಿನ್ಯ ಇಂಥದ್ರೊಳಗೆ ನಾವು ಹೆಂಗೆ ಬದುಕಬೇಕು ಅಂತಂದ್ರೆ ಪ್ರತಿಯೊಬ್ಬರು ತಮ್ಮ ಶರೀರಕ್ಕೆ ತಾವು ಡಾಕ್ಟರ್ ಅಡ್ಡಿಲ್ಲ. ನಿಮ್ಮ ಈ ಜೀವನಾನುಭವಗಳು ನೋಡಿದಾಗ ವಿಶೇಷವಾಗಿ ನಿಮ್ಮಲ್ಲಿ ಒಂದು ಒಳ್ಳೆಯ ಗುಣ ಏನಪ್ಪ ಅಂದ್ರೆ ವಿನಯವಂತರಿದ್ದೀರಿ. ಜೊತೆಗೆ ನೀವು ಕಲ್ತಿಲ್ಲ ಅಂತ ಹೇಳಿದ್ರು ಕಲ್ತಿದ್ದೀರಿ, ಒಂದು ಒಳ್ಳೆ ಪೋಸ್ಟ್ನಲ್ಲಿ ಇದ್ದೀರಿ. ಜೊತೆಗೆ ನಿಮ್ಮ ಭಾಷೆನೂ ಮೃದುವಾಗಿ ಹಿಡ್ಕೊಳ್ಳೋಂಥವದ ಮತ್ತು ನಿಮಗೆ ಬದುಕಿ ಒಂದು ಆಧಾರ ಅದ. ಇದೆಲ್ಲ ತಿಳ್ಕೊಂಡಾಗ ನಿಮಗೆ ಏನು ಅನಿಸ್ತದೆ? ಇಲ್ಲ ಸಾಧ್ಯ ಅದ ಅಂತ ಅನಿಸ್ತದೆ. ಬಟ್ ಅದನ್ನು ಒಂದೇ ನಂಬ್ಕೊಂಡು ಹೋಗುವಂಥದ್ದು ಜನರಿಗೆ, ಭಾಳ ಜನರಿಗೆ, ಮ್ಯಾಕ್ಸಿಮಮ್ ಜನರಿಗೆ. ಅದರಲ್ಲಿ ಕವಿತ್ವನವಲ್ಲದ ಲೇಖಕ ಮತ್ತದ ಬಗ್ಗೆ ಸಾಕಷ್ಟು ನಾಲೆಜ್ ಇದ್ದಂಥವ್ರು ಇದ್ದಾರೆ. ಆದರೂ ಸಹಿತ ಅವರು ಇದಿಲ್ಲಪ್ಪ ನಮಗೆ ಬ್ಯಾಡ್ ಇದು ಅನ್ನುವಂಥ ಪ್ರಸಂಗ ಬರ್ಲಿಕ್ಕತ್ತದ್ರಿ. ಸರ್ ಹತಾಶರಾಗಬೇಕಾಗಿಲ್ಲ ಸರ್, ಎಲ್ಲ ಬದುಕಬೇಕಲ್ರಿ. ಇವತ್ತು ನಾವು ಒಂದು ಸಂಸ್ಥೆ ಇವತ್ತು ಕಟ್ಟಿದ್ದೀವಿ, ಅದು ನಾವು ಉಳಿದ್ರಾಗ ಸಂಸ್ಥೆ ಒಪ್ತೀನಿ ಸರ್. ಆದರೆ ರೀ ಸಾಹಿತಿಗಳ ಆದವರು ಕೂಡ ರೀ ತಮ್ಮ ಒಂದು ಹಠವನ್ನು, ತಮ್ಮದೇ ಒಂದು ನಿಲುವನ್ನು ಸ್ವಲ್ಪ ಬದಲಾಯಿಸ್ಕೊಳ್ಬೇಕು ರೀ ಈಗಿನ ಕಾಲಕ್ಕೆ. ಯಾಕಂದ್ರೆ ಸರ್ ತಮ್ಮದು ಬದುಕು ಮುಖ್ಯ ಇರ್ತೈತೆ ರೀ. ಬದುಕಿನೊಂದಿಗೆ ಸಾಹಿತ್ಯ ರೀ, ಅಥವಾ ಸಾಹಿತ್ಯದೊಂದಿಗೆ ಬದುಕು. ಹೀಗಿರುವಾಗ ರೀ ಕೆಲವೊಂದು ನಿಲುವುಗಳನ್ನು ನಾವು ಬದಲಾಯಿಸಿಕೊಂಡ್ರಿ ಸಾಮಾಜಿಕ ಸ್ಪಂದನ ಆಗುವಂಥ ನೀವು ಸಾಹಿತ್ಯ ರಚನೆ ಮಾಡಿದ್ರಿ ಸರ್. ಈಗಲೂ ಅದು ಮಾರಾಟ ಆಗ್ತದೆ ರೀ. ಈಗ ನಾನು ಹೇಳ್ತಾ ಇದ್ದೀನಿ, ಇವತ್ತು ಯಾಕೆ ಮಾರಾಟ ಆಗ್ತಾ ಇಲ್ಲ, ಯಾಕೆ ಕೊಂಡು ಇವತ್ತು ನಾನು ಅಂದಿಂದ ಇವತ್ತಿನ ಕೇಳ್ತಾ ನೋಡ್ತಾ ಬಂದಿದ್ದೀನಿ. ಕೇವಲ 5% ಜನ ಮಾತ್ರ ಓದ್ತಾರೆ. ಅದರಲ್ಲಿ 2-3% ಮಾತ್ರ ಜನ ಕೊಂಡು ಓದ್ತಾರೆ. ಕೊಂಡು ಓದು ಪ್ರವೃತ್ತಿ ಯಾಕೆ ಬರ್ತಾ ಇಲ್ಲ ಅಂದರೆ 2 ಕಾರಣಗಳು ನಾನು ತಿಳಿದ ಮಟ್ಟಿಗೆ. ಹೌದು ಸರ್. ಒಂದು, ಕೊಂಡು ಓದೋದಕ್ಕೆ ಕಿಶೆರೆ ದುಡ್ಡಿಲ್ಲ, ಅದು ಕರೆ ರೀ. ಅರೆ ಇನ್ನು ಎರಡನೇದು ಲೇಖಕರಾದಂಥವ್ರು ಅವ್ರು ಕೊಂಡು ಓದಕ್ಕೆ ಹಚ್ಚುವಂಥ ಬರವಣಿಗೆ ಮಾಡೋದು ಶಕ್ತಿ ಇಲ್ಲ. ಹೌದು ಹೌದು ರೀ, ಕರೆಕ್ಟ್. ಇವು ಎರಡದ. ಹೌದೌದು. ಇದ್ರೊಳಗೆ ರೀ ನನ್ನ ಇದ್ರೊಳಗೆ ಪ್ರಕಾರ ಕೊಂಡು ಮತ್ತು ಇನ್ನು ಮೂರನೇದಂತೆ ನಿರುದ್ಯೋಗ ಸಮಸ್ಯೆ ಸಾಕಷ್ಟು ಅದ. ಯುವಕರು ಇವತ್ತು ಎಷ್ಟು ಜನ ಖಾಲಿ ಇದ್ದಾರೆ ಪಾಪ. ಹೊಟ್ಟೆ ತುಂಬೋದು ಹೇಳಿದಾಗ ಒಂದು ಹೊತ್ತಿನ ತುತ್ತಿನ ಕೂಳು ತುಂಬೋದಕ್ಕೆ, ಚೀಲ ತುಂಬೋದಕ್ಕಾಗಿ ಒದ್ದಾಡೋ ಮುಂದೆ ಒಂದು ಎಂಥ ಶ್ರೇಷ್ಠ ಕೃತಿ ಅದಂದ್ರೂ ಸಹಿತ ಅದನ್ನು ಕೊಂಡು ಓದಿಸ್ತಿದ್ರು ಅವರಿಲ್ಲ. ಇವೆಲ್ಲ ಕಾರಣಗಳಾಗಿದ್ದಕ್ಕಾಗಿ ಸರ್ಕಾರ ಅನ್ನುವಂಥದ್ದು ನಾವು ಎಂದಲ್ಲ ಯಾಕೆ ಸರ್ಕಾರಕ್ಕೆ ಮಾತು ಹೇಳ್ತಾ ಇದ್ವಿ ಅಂದ್ರೆ ಸರ್ಕಾರದ ಮೂಲ ಉದ್ದೇಶನ ಲೋಕ ಕಲ್ಯಾಣಕಾರಕ. ಹೌದು ರೀ, ಹೌದು. ಅದು ಕೇವಲ ಟ್ಯಾಕ್ಸ್ ತಗೊಂಡು ಮಾಡಿ ಕಾರ್ಪೊರೇಟ್ಗಳನ್ನ ಯಾರನ್ನ ಬೆಳೆಸೋದಲ್ಲ, ಜೊತೆ ನಮ್ಮನ್ನು ಉಳಿಸ್ಕೊಂಡು ಹೋಗ್ಬೇಕಾಗಿರ್ತದೆ. ಕರೆಕ್ಟ್. ಆದ್ರೆ ಸರ್ ಸರ್ಕಾರ ಕೂಡ ರೀ ಆ ನಿಟ್ಟಿನಲ್ಲಿ ಪ್ರತಿ ವರ್ಷದ ಕಾರ್ಯಕ್ರಮ ಇದು ಮಾಡುತ್ತದೆ ಸರ್. ಮುಂದೆ ರೀ ರಾಜಾರಾಮ್ ಮೋಹನ್ ರಾಯ್ ಲೈಬ್ರರಿ ಅಂತೇಳಿ ಇದ್ರಿ ಸರ್ಕಾರ ಇದ್ರಿ. ಅವರು ನಿಮ್ಮ ಸಾಹಿತ್ಯವನ್ನು ಸರ್ 75% ಇದು ಮಾಡ್ಕೊತಾರೆ ರೀ. ಮತ್ತು 20% ರಿಬೇಟ್ ಮಾಡ್ಕೊಂಡು ಅದನ್ನು ಖರೀದಿ ಮಾಡ್ತಾರೆ ರೀ. ಮುತ್ರಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು 300 ಪುಸ್ತಕಗಳನ್ನು ತೊಗೋತಾರೆ ರೀ. ಒಂದು ದೃಷ್ಟಿಯಿಂದ ಸರ್ ಒಂದು ಮೌಲ್ಯಯುತವಾದಂಥ ಸಾಹಿತ್ಯವನ್ನು ನೀವು ಬರೆದು ಅದು ನಮ್ಮ ಜನರಿಗೆ ಉಪಯೋಗ ಆಗುವಂಥ ಒಂದು ಇದನ್ನು ಕೊಟ್ಟಿದ್ದಾದ್ರಿ. ಸಾಹಿತ್ಯ ಮೌಲ್ಯಯುತ ಮೌಲ್ಯ ಇರಲಿ, ಅದು ಕಡೆಗೆ ಇರಲಿ. ಈಗ ಅಲ್ಲಿಯೂ ಸಹಿತ ಭ್ರಷ್ಟಾಚಾರ ಹೇಳಿದ್ರಿ. ಅಂದ್ರೆ ಇವತ್ತು ಅದು ಪ್ರಕಾಶಕರಿರ್ಬೋದು, ಒಬ್ಬ ಲೇಖಕರು, ಬೆಳೆದ ಲೇಖಕರಿರ್ಬೋದು, ತಮಗೆ ಏನೋ ಬರೋದು ಯಾವುದೋ 4 ಪುಸ್ತಕದ ರೆಫರ್ ಮಾಡ್ಕೊಂಡು ಬರೋದ ಅಲ್ಲಿ ಮಾರಾಟ ಮಾಡುವಂಥ ದೊಡ್ಡ ಕಾಕ್ಸಸ್